ಗುಜರಾತ್ ರಾಜಕೀಯ ರಣಾಂಗಣದ ಸಾಕ್ಷಾತ್ ಸುದ್ದಿ ಕೊಡುವ ವಿಶೇಷ ಕಾರ್ಯಕ್ರಮ ಗುಜರಾತ್ನಲ್ಲಿ ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಅರವಿಂದ್. ಗುಜರಾತ್ ವಿಧಾನಸಭಾ ಚುನಾವಣೆಯ ಪ್ರಚಾರ ಜೋರಾಗಿದೆ. ನರೇಂದ್ರ ಮೋದಿ ಅಹಮದಾಬಾದ್ನ ಜೀವರಾಜ್ ಪ್ರದೇಶದಲ್ಲಿ ಬಹಿರಂಗ ಸಭೆಯೊಂದನ್ನು ಉದ್ದೇಶಿಸಿ ಮಾತನಾಡಿದರು. ಅವರ ಭಾಷಣ ಕೇಳೋದಕ್ಕೆ ಬರುವವರ ಸಂಖ್ಯೆ ಬೆರಗುಗೊಳಿಸುವಂಥದ್ದು. मुझे चिंता नहीं है कि मैं जीवित रहूं या नहीं रहूं, मेरी लंबी उम्र रही है और मैं ये इस पर मुझे अगर गौरव किसी चीज़ पर है तो इस पे है कि सारा जीवन मेरा सेवा में गया, केवल इसके गौरव है. ಹಿಂದೆ ಇಂದಿರಾ ಗಾಂಧಿ ಅವರನ್ನ ನೋಡೋದಕ್ಕೆ, ಅವರ ಭಾಷಣ ಕೇಳೋದಕ್ಕೆ ಜನ ಹಿಂಗೆ ಬರ್ತಿದ್ರಂತೆ. ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ ಭಾಷಣ ಕೇಳೋದಕ್ಕೆ ಬಂದಿದ್ದನ್ನ ಕಣ್ಣಾರೆ ನೋಡಿದೀವಿ. ನರೇಂದ್ರ ಮೋದಿ ಬಹಿರಂಗ ಸಭೆಯಲ್ಲಿ ಅಂಥದ್ದೇ ಫೀಲ್ ಇರುತ್ತೆ. ಒಬ್ಬ ರಾಜಕೀಯ ನಾಯಕನ ಭಾಷಣ ಕೇಳೋದಕ್ಕೆ ದೂರ ದೂರದಿಂದ ಜನ ಬರೋದು, ಒಟ್ಟಾಗಿ ಒಂದು ಇಡೀ ಫ್ಯಾಮಿಲಿ ಬಂದು ಕೂತ್ಕೊಂಡು ಭಾಷಣಕ್ಕಾಗಿ ದಾರಿ ಕಾಯೋದು, ತಾಸು ಗಟ್ಟಲೆ ಆ ರಾಜಕೀಯ ನಾಯಕನ ಧ್ವನಿಯನ್ನು ಕೇಳೋದಕ್ಕಾಗಿ ಹೆಣ್ಣು ಮಕ್ಕಳು ಮಕ್ಕಳ ಸಮೇತ ಬಂದು ಒಂದು ಕಡೆ ವೇಟ್ ಮಾಡುವಂಥದ್ದು. ಆ ನಾಯಕ ಬಂದಾಗ ತುಂಬ ಖುಷಿಯಿಂದ ಒಳಗಡೆಯಿಂದ ಸಂತೋಷವನ್ನು ವ್ಯಕ್ತಪಡಿಸೋದು, ಆತ ಆಡುವ ಪ್ರತಿ ಮಾತಿಗೂ ಚಪ್ಪಾಳೆಯ ಮೂಲಕ, ಕೇಕೆಯ ಮೂಲಕ ತಮ್ಮ ಹರ್ಷೋದ್ಗಾರವನ್ನು ಸೂಚಿಸೋದು. ಇಂಥ ಬೆಳವಣಿಗೆಗಳನ್ನು ವೈಯಕ್ತಿಕವಾಗಿ ನಾನು ನೋಡಿ ಹೆಚ್ಚು ಕಡಿಮೆ 6-7 ವರ್ಷಗಳಾಗಿದ್ವು. ಇವತ್ತು ನರೇಂದ್ರ ಮೋದಿಯವರ ಬಹಿರಂಗ ಪ್ರಚಾರ ಸಭೆಯಲ್ಲಿ ಅಹಮದಾಬಾದ್ನಲ್ಲಿ ಅಂಥದ್ದೊಂದು ಘಟನೆಯನ್ನು ಮತ್ತೆ ನೋಡೋ ಹಾಗಾಯಿತು. ಮೋದಿ ಭಾಷಣ ಅಂದ್ರೆ ಅದು ಬರೀ ಆರ್ಭಟ ಅಲ್ಲ, ಕೇಂದ್ರ ಸರ್ಕಾರವನ್ನ ಟಾಂಟ್ ಮಾಡ್ತಾರೆ. ಸೋನಿಯಾ ಬೆಹನ್, ಅಹಮದ್ ಮಿಯಾ ಅಂತ ರಾಗವಾಗಿ ಹೇಳ್ತಾರೆ. ಕೇಳುವವರ ಕರತಾಡನ. मोदी ने मुख्यमंत्री बनाओ छू करू पड़े, कमलनाथ निशान पर मतदान करू पड़े, मत आपसो, मत आपसो. ಈಗ ಮೋದಿ ಭಾಷಣದಲ್ಲಿ ಕೋಮುವಾದ ಇಣುಕೋದಿಲ್ಲ, ಉಗ್ರ ಹಿಂದುತ್ವ ಇಲ್ಲ. 2002ರ ನರಮೇಧ ನಡೆದಾಗ ವರ್ಷಗಟ್ಟಲೆ ನನ್ನ ಮೇಲೆ ಗೂಬೆ ಕೂಡಿಸಿದ್ರಿ. 6 ತಿಂಗಳ ಹಿಂದೆ ಅಸ್ಸಾಂನಲ್ಲಿ ಮುಸ್ಲಿಮರ ಮಾರಣ ಹೋಮ ನಡೀತು. ನಮ್ಮ ಪ್ರಧಾನಿ ಅಲ್ಲಿಯವರೇ, ಅಲ್ಲಿಂದಲೇ ಆರಿಸಿ ಬಂದವರು. ಅವರನ್ಯಾವತ್ತಾದ್ರೂ ಪ್ರಶ್ನೆ ಕೇಳಿದ್ರಾ ಅಂತ ಮಾಧ್ಯಮದವರನ್ನ ಕೆಣಕಿದ್ರು. ಕಾಂಗ್ರೆಸ್ ಸರ್ಕಾರ ಇರುವ ಮಹಾರಾಷ್ಟ್ರದಲ್ಲಿ ಶಾಹೀನ್ ಅನ್ನೋ ಹುಡುಗಿ ಫೇಸ್ಬುಕ್ನಲ್ಲಿ ಕಮೆಂಟ್ ಮಾಡಿದ್ದಕ್ಕೆ ಹಿಂಸೆ ಪಡ್ತಿದ್ದಾಳೆ. ಮುಂಬೈನಲ್ಲಿ ನನಗೆ ರಕ್ಷಣೆ ಇಲ್ಲ ಅಂತಿದ್ದಾಳೆ. ತಂಗಿ ಶಾಹೀನ್, ನಿನಗೆ ಗುಜರಾತ್ಗೆ ಸ್ವಾಗತ. ಇಲ್ಲಿ ನಿನ್ನ ರಕ್ಷಣೆಗೆ ಹಿಂದೂ ಸಮುದಾಯ ನಿಂತುಕೊಳ್ಳುತ್ತೆ ಅಂದ್ರು. ದೆಹಲಿ ಗದ್ದುಗೆಯ ಮೇಲೆ ಕಣ್ಣಿಟ್ಟಿರುವ ಮೋದಿಗೆ ಈ ಜಾತ್ಯತೀತ ಮಾತುಗಳ ಅವಶ್ಯಕತೆ ಇದೆ. મારે ચૂંટણી જીતવા માટે ગુજરાતની જનતાને अलगથી કોઈ અપીલ કરવાની આવશ્યકતા મને લાગતી નથી. ગયા 10 વર્ષનો અમારો રેકોર્ડ બોલે છે. ખુલ્લી કિતાબ જેવી આ સરકારનો વહીવટ બોલે છે. પ્રજાના કલ્યાણ માટે કરેલા પરિશ્રમની ગાથા બોલે છે. ચારે તરફ સુકર્મની સુવાસ ફેલાવવાનો પ્રયાસ કર્યો છે. 11 ವರ್ಷಗಳಲ್ಲಿ ಗುಜರಾತ್ ಹೊಂದಿದ ಅಭಿವೃದ್ಧಿಯ ಬಗ್ಗೆ ಅಂಕಿ ಅಂಶಗಳನ್ನ ಕೊಡೋದಿಲ್ಲ ಮೋದಿ. ಜನಸಾಮಾನ್ಯರಿಗೆ ಅರ್ಥ ಆಗೋ ಹಾಗೆ ವಿವರಿಸ್ತಾರೆ. ಬೇರೆ ಬೇರೆ ರಾಜ್ಯಗಳ ಮಂತ್ರಿಗಳು, ಅಧಿಕಾರಿಗಳು ನಮ್ಮಲ್ಲಿ ಅಭಿವೃದ್ಧಿ ಕೆಲಸಗಳ ಅಧ್ಯಯನಕ್ಕೆ ಬರ್ತಾರೆ, ನೀವು ಬನ್ನಿ ಕಲಿಸಿಕೊಡ್ತೀನಿ ಅಂತ ನಗ್ತಾರೆ. ಜನರ ಕಡೆಯಿಂದ ಕೇಕೆ. ગુજરાતનો જે વિકાસ થયો છે એનું મૂળ કારણ છે આ 6 કરોડ ગુજરાત. આપ સૌ આ વિકાસ આપના કારણે, આપણી શક્તિને કારણે થયો. એ શક્તિ છે એકતાની, શાંતિની, ભાઈચારાની. 10 વર્ષ ગુજરાતે एक साधना करी.
ಅಹಮದಾಬಾದ್ ನಗರದ ಜೀವರಾಜ್ ಸರ್ಕಲ್ ಅನ್ನುವಂತಹ ಪ್ರದೇಶದಲ್ಲಿ ನಡೀತಿರುವಂತಹ ನರೇಂದ್ರ ಮೋದಿ ಅವರ ಭಾರಿ ಬಹಿರಂಗ ಸಭೆಯೊಂದನ್ನು ನೋಡೋದಕ್ಕೆ ನಾವಿಲ್ಲಿ ಬಂದಿರೋದು. ಎಲ್ಲೋ ಒಂದು ಕಡೆ ಇವರನ್ನೆಲ್ಲ ಕರ್ಕೊಂಡು ಬರಲಾಯ್ತಾ ಅನ್ನುವಂತಹ ಪ್ರಶ್ನೆ ಇಟ್ಕೊಂಡು ಸ್ವಲ್ಪ ವಿಚಾರಿಸಿ ನೋಡಿದಾಗ ನಿರಾಶಾದಾಯಕ ಉತ್ತರ ಬರುತ್ತೆ. ಇಲ್ಲ, ಜನ ಎಲ್ಲ ನಿಜಕ್ಕೂ ಸ್ವಯಂ ಪ್ರೇರಿತರಾಗಿ ಬಂದಿರುವಂಥದ್ದು. ಕೆಲವು ಸಲ ನಾವು ನೋಡ್ತಾ ಇರೋದು ಕುಟುಂಬಕ್ಕೆ ಕುಟುಂಬವೇ ನರೇಂದ್ರ ಮೋದಿ ಅವರ ಭಾಷಣ ಕೇಳೋದಕ್ಕೆ ಬಂದಿರುವಂಥದ್ದು. ಹೆಣ್ಣು ಮಕ್ಕಳು, ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ. ಒಟ್ಟಾರೆಯಾಗಿ ಈ ಜನನ ಉತ್ಸಾಹವನ್ನು ನೋಡ್ತಾ ಇದ್ರೆ ಮೋದಿ ಉಳಿತಿಲ್ಲ. ಗುಜರಾತ್ನ ಬಹುತೇಕ ಭಾಗಗಳಲ್ಲಿ ಕಂಡುಬರುವ ಈ ಉತ್ಸಾಹವನ್ನೇ ಮೋದಿ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಇನ್ನು ಕಾಂಗ್ರೆಸ್ ಮೋಡಿ ಹೇಗಿದೆ ಅನ್ನೋದನ್ನ ಒಂದು ಸಣ್ಣ ಬ್ರೇಕ್ನ ನಂತರ ಹೇಳ್ತೀವಿ.